ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ಅಂದ ತಕ್ಷಣ ನಮಗೆ ಎಲ್ಲಿಲ್ಲದ ಒಂದು ಸಂತೋಷ. ಯಾಕಂದರೆ ಗಣಪತಿಯನ್ನು, ಲಕ್ಷ್ಮೀ ದೇವಿಯನ್ನು ಆರಾಧಿಸುವಂಥ ಮಹಾ ಅದ್ಭುತವಾದ ದಿನ. ನಮ್ಮ ಕೆಲಸಗಳಲ್ಲಿ ವಿಘ್ನ ಬಾರದೇ ಇರಲಿ, ನಾವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯ ಸಾಧಿಸೋದಕ್ಕೆ ಭಗವಂತನ ಆಶೀರ್ವಾದ. ಯಾಕಂದರೆ ಎಲ್ಲ ದೇವತೆಗಳ ಪೂಜೆಗೆ ಮುಂಚೆ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ವಿಘ್ನ ವಿನಾಶಕ ಭಗವಂತನು ಈ ದಿನ ನಾವು ಏನೇ ಕೇಳಿಕೊಂಡ್ರೂ ಕೂಡ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಮಹಾ ಅದ್ಭುತವಾದ ದಿನ. ಈ ದಿನ ನಾವು ಸುಮ್ಮನೆ ಯಾವುದೇ ರೀತಿಯಾದಂಥ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು, ನೀವೇನು ಮಾಡ್ಕೊಳ್ಳದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಮನುಷ್ಯನಿಗೆ ಸದಾಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಮಸ್ಯೆಗಳು ಅನ್ನುವಂಥದ್ದು, ಹಾಗೂ ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸ ಸರಿಯಾಗಿ ರಿಸಲ್ಟನ್ನು ಕೊಡದೇ ಇರುವಂಥದ್ದು ತುಂಬ ಬೇಜಾರಾಗ್ತಾ ಇರುತ್ತೆ. ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕೆ ಈ ರೀತಿ ಆಗ್ತಾಯಿದೆ, ಪದೇ ಪದೇ ನಮಗೇನೆ ಯಾಕೆ ಈ ರೀತಿ ಕೆಲಸಗಳಲ್ಲಿ ವಿಘ್ನ ಬರ್ತಾಯಿದೆ. ಓದ್ತಾ ಇರುವಂಥ ಮಕ್ಕಳಾಗಿರಬಹುದು, ಅವ್ರಿಗೆ ಸರಿಯಾಗಿ ವಿದ್ಯೆ ಹಚ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಚೆನ್ನಾಗಿ ಓದ್ಕೊಳ್ತಾ ಇದ್ದೀವಿ, ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ, ಅಥವಾ ಇನ್ನಷ್ಟು ನಾವು ಹೈಯರ್ ಎಜುಕೇಷನ್ ಮಾಡಬೇಕಾಗಿದೆ, ಕಾನ್ಸಂಟ್ರೇಷನ್ ಇಡೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು, ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತೋಗಿದೆ, ಸೈಟ್ ತಗೊಂಡಿದ್ದೀವಿ ಅಥವಾ ಅದಕ್ಕೇನೋ ಸಮಸ್ಯೆಗಳು ಬಂದಿದೆ, ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದರಲ್ಲಿ ವಿಘ್ನ ಬರ್ತಾ ಇದೆ. ಈ ರೀತಿ ಸಾಕಷ್ಟು ನಮ್ಮ ಕೆಲಸಗಳಲ್ಲಿ ಅಡೆತಡೆಗಳು ತುಂಬಾ ಸ್ಲೋ ಆಗಿ ನಡೀತಾ ಇರುತ್ತೆ. ಎಷ್ಟೋ ವರ್ಷಗಳಿಂದ ಎಳೆದಾಡ್ತಾ ಇದೆ. ಇದಕ್ಕೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಇರಬೇಕು ಅಂತ ನಾವು ಬಯಸ್ತಾ ಇರ್ತೀವಲ್ವ. ಬುಧವಾರದ ದಿನ ನೀವು ಕೇಳ್ಕೊಳ್ಳಿ ಸ್ನೇಹಿತರೆ, ಏನು ಮಾಡದೇ ಇದ್ದರೂ ಗಣಪತಿ ಸ್ವಾಮಿಯನ್ನು ನೀವು ಒಂದು 11 ರೂಪಾಯಿ ಮುಡುಪು ಕಟ್ಟಿ ಗಣಪತಿಗೆ, ಅದ್ರ ಜೊತೆ ಸ್ವಲ್ಪ ನೀವು ಈ ಹಳದಿ ಬಟ್ಟೆಯನ್ನು ತಗೊಂಡು 11 ರೂಪಾಯಿ ಇಟ್ಟು, ಭಗವಂತ ನಮ್ಮ ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ರಿಸಲ್ಟ್ ಒಳ್ಳೆ ರೀತಿಯಲ್ಲಿ ಬರುವ ರೀತಿ ಮಾಡು ತಂದೆ ಅಂತ ಕೇಳಿಕೊಂಡು ಇದನ್ನು ನೀವು ಕಟ್ಟಿ ನಿಮ್ಮ ಮನೆಯಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಧೂಪ ದೀಪ ತೋರಿಸಿದ್ದೆ. ತದನಂತರ ನಿಮಗೆ ಯಾವತ್ತು ಫ್ರೀ ಇರುತ್ತೋ ಆ ಬಿಡುವಿನ ವೇಳೆನೇ ಆಗಿರಬಹುದು, ತಗೊಂಡೋಗಿದ್ದೆ ಎಲ್ಲಾದರೂ ನಿಮಗೆ ಗಣಪತಿ ದೇವಸ್ಥಾನಗಳು ಸಿಗುತ್ತಲ್ವ, ಉಂಡಿಯೆಲ್ಲ ಹಾಕ್ಬಿಟ್ಟು ಬನ್ನಿ, ಬೇಗ ನೆರವೇರುತ್ತೆ. ಕೋರಿಕೆಗಳು ಯಾವುದೇ ಇರಬಹುದು, ಎಷ್ಟೇ ಕಠಿಣವಾಗಿ ಇರಬಹುದು. ಇನ್ನು ಸಂಧ್ಯಾ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ತಗೊಳ್ತಾ ಇದ್ದೀವಿ. ಒಂದು ಒಳ್ಳೆಯದ್ದು ಕೆಟ್ಟದ್ದು ಏನೇ ಆಗಬಹುದು, ಎಷ್ಟೇ ದೊಡ್ಡ ನಿರ್ಧಾರ ಆಗಿರಬಹುದು, ಎಷ್ಟೇ ದೊಡ್ಡ ಒಂದು ಶುಭ ಸಮಾಚಾರ ಆಗಿರಬಹುದು, ಏನೇ ಆಗಿರಬಹುದು, ಎಲ್ಲವೂ ಕೂಡ ನಮಗೆ ಬರುವಂಥದ್ದು ನಮ್ಮ ಮನೆಯ ಬಾಗಿಲಿಂದನೇ. ಅದಕ್ಕೋಸ್ಕರ ಹೊಸ್ತಿಲು ಅನ್ನುವಂಥದ್ದು, ಮೇಯ್ನ್ ಡೋರ್ ಅನ್ನುವಂಥದ್ದು, ಸಿಂಹದ್ವಾರ ಅಂತ ಹೇಳ್ತೀವಿ, ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಈಗ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಕೂಡ ಈ ರೀತಿ ಹೊಸ್ತಿಲು ಅದು ಇದು ಅಂತ ಅದರ ಒಂದು ಇದು ಇರೋದಿಲ್ಲ ಯಾರಿಗೂ. ಆದರೆ ಪ್ರತಿಯೊಬ್ಬರು ಕೂಡ ಹೊಸ್ತಿಲು ಅನ್ನುವಂಥದ್ದು ಇಟ್ಕೊಳ್ಳೇಬೇಕು. ತುಂಬ ಒಳ್ಳೆಯದು. ನಮ್ಮ ಮನೆಗಳಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಅದು ದೂರ ಮಾಡುತ್ತೆ. ಯಾಕಂದರೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ಮನೆ ಒಳಗಡೆ ಬರೋದಕ್ಕೂ ಕೂಡ ಭಯ ಪಡಬೇಕು. ನಾವು ಮಾಡುವಂಥ ಪರಿಹಾರಗಳಿರುತ್ತಲ್ವ, ಆ ಹೊರಗಡೆಯಿಂದ ಹಾಗೆ ಹೊರಟೋಗುತ್ತೆ. ಇನ್ನು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ನಾವು ಮಾಡುವ ಪರಿಹಾರಗಳು ಅಬ್ಸರ್ವ್ ಮಾಡುತ್ತೆ. ಅದಕ್ಕೋಸ್ಕರ ಹೊಸ್ತಿಲು ಅನ್ನುವಂಥದ್ದು ತುಂಬ ಇಷ್ಟಪಡುವಂಥ ಶ್ರೀ ಮಹಾಲಕ್ಷ್ಮಿಗೆ ಇದು ಬಹಳ ತುಂಬ ಪ್ರೀತಿಕರವಾಗಿರುವಂಥ ಒಂದು ಪ್ಲೇಸ್, ಜಾಗ ಅಂತ ಹೇಳಬಹುದು. ಯಾಕಂದರೆ ಸಡನ್ನಾಗಿ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ. ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ, ಮನೆಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ತೀವಿ, ಇದು ಎಲ್ಲವೂ ಕೂಡ ತಾಯಿ ಬಾಗಿಲತ್ರ ನಿಂತು ನೋಡ್ತಾಳೆ. ಅದಕ್ಕೋಸ್ಕರ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ಬುಧವಾರದ ದಿನ ಸಾಕಷ್ಟು ಕೆಲಸಗಳು ಒಂದಲ್ಲ ಎರಡಲ್ಲ
ದುಡ್ಡು ಕೇಳಿದ್ದೀವಿ ಕೊಡ್ತಾ ಇಲ್ಲ, ಸಾಲ ಕೊಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ, ಮನೆ ಕಟ್ಟಬೇಕು, ಪ್ರಾಪರ್ಟಿ ತಗೊಳ್ಬೇಕು, ಏನಾದರೂ ಒಂದು ವ್ಯಾಪಾರ ಮಾಡಬೇಕು, ಹಾಗೆ ನಾವೊಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ರೀತಿ ಸಾಕಷ್ಟು ನಮಗೆ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಯಾವುದು ಯಾಕೋ ಏನು ಸಕ್ಸಸ್ಸೇ ಆಗ್ತಾ ಇಲ್ಲ ಅನ್ನುವಂಥವರು ತುಂಬ ಸಿಂಪಲ್ಲಾಗಿ ಹೆಸರು ಕಾಳನ್ನು ನೀವು ಪಕ್ಷಿಗಳಿಗೆ ಕೊಡಿ ಸ್ನೇಹಿತರೆ. ಪಕ್ಷಿಗಳು ಏನೇ ತಿನ್ನಬಹುದು, ಕ್ರಿಮಿಕೀಟಗಳಿಂದ ಹಿಡಿದು. ಹೆಸರು ಕಾಳನ್ನು ಈ ರೀತಿ ಪ್ರತಿ ಬುಧವಾರ ನಾವು ಕೊಟ್ಟಾಗ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ಸರಾಗವಾಗಿ ನಡೆಯುತ್ತೆ. ಇನ್ನು ಬಾಗ್ಲತ್ರ ಇಡುವಂಥದ್ದು, ನೀವು ಈ ದಿನ ಒಂದು ಆಲದ ಎಲೆಯಾದರೂ ತಗೊಂಡು ಬನ್ನಿ ಅಥವಾ ಅರಳಿ ಎಲೆ ತಗೊಂಡು ಬನ್ನಿ. ಈ ಸಿಗಲಿಲ್ಲ ಅಂದರೆ ನೀವು ಒಂದು ವೀಳ್ಯದೆಲೆ ಇಡಬಹುದು, ಇಲ್ಲಾಂದರೆ ದಾಸವಾಳದ ಎಲೆ ಇಡಬಹುದು. ಈ ಎಲೆಗಳೆಲ್ಲ ಏನಕ್ಕೆ ತಿಳಿಸಿದೆ ಅಂದರೆ ಇದು ಎಲ್ಲವೂ ಕೂಡ ಪ್ರಕೃತಿ ಮಾತೆಯಿಂದ ಬಂದಿರುವಂಥದ್ದು. ನಾವು ಕೇಳಿಕೊಂಡು ಮಾತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಮ್ಮ, ಎಲ್ಲ ಸಮಸ್ಯೆಗಳು ಕೂಡ ನೀನು ನೋಡ್ತಾ ಇದೆಯಾ, ಸಾಕ್ಷಿಯಾಗಿದೆಯಾ, ಅವುಗಳನ್ನು ತೀರಿಸಿ ನಮಗೆ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ಈ ಎಲೆಯ ಮೇಲೆ ಸಂಧ್ಯಾ ಸಮಯದಲ್ಲಿ ಒಂದು ಪ್ಲೇಟ್ ಇಡ್ತೀರೋ ಅಥವಾ ಎಲೆ ಮೇಲೆ ನೀವು ಹಾಗೆ ಇಟ್ಕೊಳ್ತೀರೋ ನೋಡ್ಕೊಂಡಿದ್ದೆ, ಸ್ವಲ್ಪ ಸಾಸಿವೆ, ಒಂದಿಷ್ಟು ಕಾಳುಮೆಣಸು, ಅರಿಶಿಣ, ಕುಂಕುಮ, ನಿಮ್ಮ ಕೈಯಲ್ಲಿ ಎಷ್ಟು ಹಿಡಿಯುತ್ತೋ, ಎಲೆ ಯಾವ ಸೈಜಲ್ಲಿ ಇರುತ್ತೋ ಅದನ್ನು ನೋಡಿಕೊಂಡು ಅಷ್ಟು ಮಾತ್ರ ಉಪ್ಪನ್ನು ಇಡಬೇಕು. ಸಾಧಾರಣವಾಗಿ ಇವುಗಳನ್ನೆಲ್ಲ ಕೂಡ ನಾವು ಬರೀ ಅಡುಗೆಗೆ ಅರಿಶಿಣ ಕುಂಕುಮ, ಪೂಜೆಗೆ ಕಲ್ಲುಪ್ಪು ಅನ್ನುವಂಥದ್ದು ಅಡುಗೆಗೆ ಬಳಸ್ಕೊಳ್ತೀವಿ ಅಂತ ಮಾತ್ರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಮಿಗಿಲಾದಂಥ ಎಷ್ಟೋ ಪರಿಹಾರ ಶಾಸ್ತ್ರಗಳಲ್ಲೇ ಮನುಷ್ಯನಿಗೆ ಬರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಮಾರ್ಗವನ್ನು ಕಂಡುಹಿಡ್ದಿರುವಂಥ ವಸ್ತುಗಳು ಇದಾಗಿದೆ. ಅದಕ್ಕೋಸ್ಕರ ಇದನ್ನು ನಾವು ಬಳಸ್ಕೊಳ್ಳುವಾಗ ನಂಬಿಕೆ ಇಟ್ಟು ಪೂರ್ತಿ ನಾವು ಒಂದು ನಂಬಿಕೆಯ ಯಾವುದೇ ಒಂದು ನಿಮ್ಮ ಇಷ್ಟದ ದೇವರಾಗಿರಬಹುದು ಪ್ರಾರ್ಥನೆ ಮಾಡ್ಕೊಳ್ಳಿ. ಇವುಗಳನ್ನೆಲ್ಲ ಇಟ್ಟು ಸೀದಾ ಮನೆಯ ಹೊರಗಡೆ ತಗೊಂಡು ಬಂದಿದ್ದೆ ಇದನ್ನು ಬಲಗಡೆ ಆದರೂ ಇಡಿ, ಎಡಗಡೆ ಆದರೂ ಇಡಿ, ನಿಮ್ಗೆ ಯಾವ ಕಡೆ ತೋಚುತ್ತೋ ಆ ಕಡೆ ಇಡಬಹುದು, ತೊಂದರೆ ಇಲ್ಲ. ಇಟ್ಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ. ಎಷ್ಟೊತ್ತಿಗಾದರೂ ಇಡಿ, ಸಂಜೆ 6 ಗಂಟೆಯ ಮೇಲೆ 12ರ ಒಳಗೆ ಮಾಡ್ಕೊಳ್ಬೇಕು ಈ ಪರಿಹಾರವನ್ನು. ಈ ವಸ್ತುಗಳು ರಾತ್ರಿ ಪೂರ್ತಿ ಅದ್ರ ಕೆಲಸ ಮಾಡುತ್ತೆ. ನಮಗೆ ಅದರ ಒಂದು ಅನುಭೂತಿ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನೇ ಕಷ್ಟಗಳಾಗಿದ್ರು, ಕಣ್ಣೀರು ಆಗ್ತಾಯಿದ್ರು, ಅದಕ್ಕೆಲ್ಲವೂ ಕೂಡ ಒಂದು ಆನ್ಸರ್ ಅನ್ನುವಂಥದ್ದು ತಾಯಿ ಮಾಡಿಕೊಡ್ತಾಳೆ, ಅಂದರೆ ತೋರಿಸ್ತಾಳೆ. ನಮ್ಮ ನಂಬಿಕೆನೇ ನಮ್ಮನ್ನು ಗೆಲ್ಲಿಸುತ್ತೆ. ಇದನ್ನು ನೀವು ಮತ್ತೆ ಇಟ್ಟು ತೆಗಿಬಾರ್ದು, ಮಾರನೇ ದಿನವೇ ತೆಗಿಬೇಕಾಗುತ್ತೆ. ಮಾರನೇ ದಿನ ಸೀದಾ ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ನಿಮ್ಮ ಕೆಲಸಗಳನ್ನು ನೀವು ಇನ್ನು ಬಂದು ಮಾಡ್ಕೊಳ್ಬಹುದು. ಅಂದರೆ ಮನೆಯಲ್ಲಿರುವಂಥ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಇರುತ್ತೆ.